ಹಾಯ್ ಫ್ರೆಂಡ್ಸ್, ನಾನು ಇವಾಗ ನಮ್ಮ ಪಕ್ಕದ ಮನೆ ಕಾಂಪೌಂಡ್ ಅಂದ್ರೆ ಅಪಾರ್ಟ್ಮೆಂಟ್ ಅಲ್ಲಿ ಇರೋ ಸಪೋಟ ಕಿತ್ಕೊಂತಾ ಇದ್ದೀನಿ. ಯಾರು ಸಪೋಟ ಕೀಳೋ ಕಾರ್ಯಕ್ರಮ ಶುರುವಾಗಿದೆ. ಹುಷಾರಾಗಿ ಕೀಳಿ, ಇದು ಹಾಲ್ ಬರುತ್ತೆ. ಹಾಲೇನ ಕಣ್ಣಿಗೆ ಬಿದ್ದರೆ ಅಂಟಂಟು ನೋಡಿ, ಹಾಲ್ ಬರ್ತಾ ಇದೆಯಲ್ಲ. ಸಪೋಟ ಸೈಜ್ ಸೂಪರ್ ಆಗಿದೆ. ಮಿನಿಮಮ್ ಇಷ್ಟು ದಪ್ಪ ಇದ್ರೇನೆ ಏನಂತಾರೆ ತಿನ್ನಕ್ಕೂ ಚೆನ್ನಾಗಿರುತ್ತೆ, ಹಣ್ಣಾಗುತ್ತೆ. ಕಳ್ತನ ಮಾಡಿ ತಿನ್ನೋದ್ರಲ್ಲಿ ಸುಖನೇ ಬೇರೆ. ಇವಾಗ ಮೇಲಿದೆ, ಇನ್ನೊಂದು ಕಡ್ಡಿ ಇದೆ. ಕಡ್ಡಿ ಕೊಡಪ್ಪ ಸ್ವಾಮಿ. ಕಡ್ಡಿ ಹಿಡ್ಕೊಂಡು ಕೀಳಲ್ಲ. ಇದು ವೆಪನ್ ರೆಡಿ ಮಾಡ್ಕೊಂಡಿದೆ. ಇದು ತುಂಬಾ ಆಲ್ಮೋಸ್ಟ್ 2 months ಒಂದು ಬಿಡುತ್ತೆ. ಸೊ ನಾನೇನ್ ಸಪೋಟ ತರ ಕೆಲಸ ಏನಿಲ್ಲ ನಮ್ಮ ಮನೆಗೆ. ಕೀಳೋದು ರಿಮೈನಿಂಗ್ ಕಿತ್ತು ಬಿಡೋಣ. ಅಯ್ಯೋ, ಶೇಕಿ ಶೇಕಿ ಸಾಂಗ್. ಇದು ಶೇಕ್ ಆಗೋದ್ರಿಂದಾನೇ ಕಂಡಿಡ್ದಂಗ. ಒಂದ್ ನಿಮಿಷನಪ್ಪ. ಸಪೋಟ ಕೀಳೋದು ಕಷ್ಟ ಅನ್ಸುತ್ತೆ. ಇದೇ ಕಿತ್ಕೊಂಡು ನಮ್ಗೆ ಸ್ವಲ್ಪ ಕಷ್ಟಕರ ಟೈಮ್ ಬಂದಿದೆ. ಫೈನಲಿ ನಾವು ತುಂಬಾ ದೊಡ್ಡದು, ಇನ್ನೊಂದ್ 2 ದಿನ ಬಿಟ್ಟಿದ್ದೆ ಇದು ಹಣ್ಣು ಬಿದೋಗಿರೋದು. ಸೊ ಇನ್ನೂ 1-2. ಅಯ್ಯಯ್ಯ. ಸೊ ಫ್ರೆಂಡ್ಸ್, ನಾವು ಇವತ್ತು ಸುಮಾರು ಒಂದು 10-15 ಸಪೋಟ ಕಿತ್ತಿದೀವಿ. ಇದ್ರಲ್ಲಿ ಇದೆ ಸಪೋಟ ಅನ್ನೋದಕ್ಕಿಂತ ಇದನ್ನ ಆಪಲ್ ಸೈಜ್ ಅಲ್ಲಿ ಇದೆ. ಸೊ ಇದು ಟೇಸ್ಟ್ ಮಾಡೋದಕ್ಕೆ 1 week ಕಾಯ್ಬೇಕು ನಾವು. ಇದನ್ನ ಕ್ಲೀನ್ ಮಾಡಿ 1 ವಾರ ದಮ್ ಕಟ್ಟಿ, ದಮ್ ಅಂದ್ರೆ ಗಾಳಿ ಹತ್ತಿರ ಕಟ್ಟಿ, ಸೊ ಇನ್ನೊಂದು 1 ವಾರಕ್ಕೆ ಫುಲ್ ಸ್ವೀಟ್ ಆಗಿರುತ್ತೆ ಸಪೋಟ. ಸಪೋಟ ಜ್ಯೂಸ್ ಆದ್ರೂ ಮಾಡ್ಕೊಬಹುದು, ಸಪೋಟ ಹಂಗೆ ತಿನ್ಬೋದು. ನೆಕ್ಸ್ಟ್ ಪ್ರೋಸೆಸ್ ಕ್ಲೀನಿಂಗ್ ಹೋಗೋಣ, ಬನ್ನಿ. ಇವಾಗ ಕ್ಲೀನಿಂಗ್ ಪ್ರೋಸೆಸ್ ಸ್ಟಾರ್ಟ್ ಮಾಡೋಣ. ನೋಡಿ, ನಾನು ಅವಾಗ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ, ಇಷ್ಟು ಹಾಲು ಇರುತ್ತೆ. ಈ ಹಾಲೆಲ್ಲ ಅಂಟಂಟ್ ಇರುತ್ತೆ. ಸೊ ಇದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಹೋಲಿರೋ ಬೇಷನ್ ತಗೊಂಡು ಎಲ್ಲಾ ಹಣ್ಣು ಇದಕ್ಕೆ ಹಾಕಿ. ನೋಡಿ ಎಷ್ಟು ಹಾಲಿದೆ. ಇದು ಹಾಲನ್ನು ಕುಡಿ ಹಾಲು ಅನ್ಕೊಂಡ್ಬಿಟ್ಟಿರ, ಆ ತರ ಅಲ್ಲ, ಇದು ಅಡೆಸಿವ್ ತರ ಕಚ್ಕೊಳುತ್ತೆ ಗಮ್ಮು. ಸೊ ಇದು ತೆಗೆದು ಇವಾಗ ಇದ್ರಲ್ಲಿ ಹಾಕಿದೀನಿ. ಇದು ಕ್ಲೀನಿಂಗ್ ಪ್ರೋಸೆಸ್ ಸ್ಟಾರ್ಟ್ ಮಾಡ್ತಾ ಇದೀನಿ. ಫಸ್ಟ್ ಎಲ್ಲ ಹಣ್ಣನ್ನ ವಾಶ್ ಮಾಡ್ತಾ ಇದೀನಿ. ತೊಟ ಇದೆಯಲ್ಲ ಅದನ್ನು ಕಿತ್ಬಿಡ್ತೀನಿ. ಅದಕ್ಕಿಂತ ಇನ್ನ ಸ್ವಲ್ಪ ಹಾಲೆಲ್ಲ ಬರುತ್ತೆ. ಒಂದೊಂದು ಚಿಕ್ಕದ್ ಕಿತ್ಬಿಟ್ಟಿದೀನಿ, ಏನ್ ಮಾಡಕ್ಕಾಗಲ್ಲ. ಮಿಕ್ಕಿದೆಲ್ಲ ಸೈಜ್ ಚೆನ್ನಾಗೇ ಇದೆ. ಈ ತರ 1-2 ಹಣ್ಣನ್ನ ನಾವು ಏನಾದ್ರು ಜ್ಯೂಸ್ ಮಾಡ್ಕೊಂಡು ತಿಂದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ. ಜನರಲಿ ಕ್ಲೀನಿಂಗ್ ಪ್ರೋಸೆಸ್ ಸ್ವಲ್ಪ ಬೇಜಾರು ಆಗ್ಬೋದು, ಬಟ್ ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಸುಮ್ಮನೆ ಹೇಳಿಲ್ಲ ರಾಜ್ಕುಮಾರ್. ಒಳ್ಳೆ ಕಲ್ಲಿದ್ದಂಗಿರುತ್ತೆ ಕಿತ್ತಿದ ಹಣ್ಣು ಗಿಡದಲ್ಲಿ. ಕಿತ್ತು 1 ವಾರ, ಮ್ಯಾಕ್ಸಿಮಮ್ 1 ವಾರ, ಇಲ್ಲಾಂದ್ರೆ 1.5 ವಾರದಲ್ಲಿ ಚೆಕ್ ಮಾಡ್ಬೇಕು. 1 ವಾರದಲ್ಲಿ ಒಂದ್ಸರಿ ಹಣ್ಣು ಸಾಫ್ಟ್ ಆಗಿದ್ರೆ ಪಕ್ಕ ಅದು
ಕಾಯಿಂದ ಹಣ್ಣಾಗಿ ಕನ್ವರ್ಟ್ ಆಗಿರುತ್ತೆ. ಯಾವ್ದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಹಣ್ಣು ಚೆಕ್ ಮಾಡೋದು, ಚೆಕ್ ಮಾಡಿ ತಿನ್ನಿ. ನಂಗಿದೆ ಹಣ್ಣು ಇಷ್ಟ ಆಗಿದ್ದು. ಸೊ ಇವಾಗ ಹಣ್ಣು ಕ್ಲೀನ್ ಆಗಿ ತೊಳೆದಿದ್ದೀನಿ. ಅದ್ರ ಜೊತೆಗೆ ಮೇಲಿದ್ ಗಲೀಜೆಲ್ಲ ಅಂಟೆಲ್ಲ ಹೋಗಿದೆ. ಸೊ ನೋಡಿ ಫ್ರೆಂಡ್ಸ್, ಸಪೋಟ ಕ್ಲೀನ್ ಮಾಡಿದ್ದಾಯ್ತು. ಇನ್ನೇನಿದ್ರು ಮುಚ್ಚಿ ಹಣ್ಣೆಲ್ಲ ಒಂದು ಪಾತ್ರೆಯಲ್ಲಿ ಮುಚ್ಚಿಬಿಟ್ಟು ಗಾಳಿ ಹಾಕ್ದಿರ ಇಡ್ತೀನಿ. ಸೊ ಆಲ್ಮೋಸ್ಟ್ 1 ವೀಕ್ ಆದ್ಮೇಲೆ ಹಣ್ಣಾಗಿರುತ್ತೆ. ಕಾಯಿಂದ ಹಣ್ಣಾಗಿ ಪ್ರೋಸೆಸ್ ಕಂಪ್ಲೀಟ್ ಆಗಿರುತ್ತೆ. ಆಮೇಲೆ ಹಚ್ಕೊಂಡು ತಿನ್ನೋದಷ್ಟೇ. ಸೊ ಈ ತರ ವ್ಲಾಗ್ಸ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಂಕರೇಜ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.